टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಂಸದ ಬೊಮ್ಮಾಯಿಯನ್ನ ಭೇಟಿಯಾಗಿದ್ದಾರೆ ಯತ್ನಾಳ್ ಜಿಎಂ ಸಿದ್ದೇಶ್ವರ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರ ತಂಡ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದೆ. ದೆಹಲಿಯ ಕರ್ನಾಟಕ ಭವನ, ಈಗ ತಾನೇ ನೀವು ನೋಡ್ತಾ ಇದ್ರಲ್ಲ ಕೆಲ ಲೈವ್ ಫುಟೇಜ್ಗಳು ಅಂತ ನಾವು ಹೇಳಿದ್ವಲ್ಲ, ಅದ್ರ ಪ್ರಕಾರವಾಗಿ ನಾವು ನೋಡಿದ್ರೆ ಅವರೆಲ್ಲ ಕರ್ನಾಟಕ ಭವನದಲ್ಲಿದ್ರು. ಅಲ್ಲಿ ಅವರು ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಒಂದು ಮಾಹಿತಿ ಪ್ರಕಾರವಾಗಿ ಬಸವರಾಜ ಬೊಮ್ಮಾಯಿ ಹಾಗೆ ಆರ್ ಅಶೋಕ್ ಅವರುಗಳು ಕೂಡ ಬಹಳ ಏನು ತೃಪ್ತರಲ್ಲ ಅನ್ನುವಂಥ ರೀತಿಯಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆ ವಿಚಾರವಾಗಿ, ವಿಜೇಂದ್ರ ಅವ್ರ ವಿಚಾರವಾಗಿ ಅನ್ನುವಂಥ ಬಗ್ಗೆ ಕೆಲ ಚರ್ಚೆಗಳೆಲ್ಲ ನಡೀತಾ ಇರುವಂಥ ಸಂದರ್ಭ. ಅದರ ನಡುವೆ ಹೀಗೆ ಯತ್ನಾಳ್ ಬಣದ ಕೆಲ ನಾಯಕರುಗಳು ಹೋಗಿ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಹೋಗಿ ಭೇಟಿ ಮಾಡಿರುವಂಥದ್ದು ಇದೇನು ಸೂಚಿಸ್ತಾ ಇದೆ? ಏನು ಚರ್ಚೆ ಆಗಿರ್ಬೋದು? ಬೊಮ್ಮಾಯಿ ಅವರು ಯಾರ ಪರ? ಇವರ ನಡೆಗೆ ಬೊಮ್ಮಾಯಿ ಅವರ ಸಹಮತ ಇದೆಯಾ ಅಥವಾ ಕನ್ವಿನ್ಸಿಂಗ್ ಆಗಿ ಅವರು ಮುಂದಕ್ಕೆ ಹೋಗ್ತಾರಾ? ಇಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇದೆಲ್ಲ ಸಹಜವಾಗಿ ಚರ್ಚೆ ಹುಟ್ಟಾಕುವಂಥ ಸಂದರ್ಭ ಇದು. ಸದ್ಯದಲ್ಲೇ ಒಳ್ಳೆ ಸುದ್ದಿ ಸಿಗುತ್ತೆ. ಸಭೆ ಬಳಿಕ ಜಿಎಂ ಸಿದ್ದೇಶ್ವರ ಕೊಟ್ಟಿರುವಂತ ಹೇಳಿಕೆ ಇದು. ಮಾಜಿ ಸಂಸದರಾಗಿರುವಂತ ಜಿಎಂ ಸಿದ್ದೇಶ್ವರ್ ಹೇಳಿಕೆ ಏನು ಅಂತಂದ್ರೆ, ಒಳ್ಳೆ ಸುದ್ದಿಯನ್ನ ರಾಷ್ಟ್ರ ನಾಯಕರೇ ಕೊಡ್ತಾರೆ, ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ, ಹೀಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಜಿಎಂ ಸಿದ್ದೇಶ್ವರ್. ಈ ಒಂದು ಪ್ರವಾಸದಿಂದ ಒಳ್ಳೆಯ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಇದು ಒಂದು ಒಳ್ಳೆಯ ಸುದ್ದಿ ಬರ್ತದೆ. ಒಳ್ಳೆ ಸುದ್ದಿ ಅಂದ್ರೆ ಸರ್ ಹೆಂಗೆ ಸರ್? ನೀವು ಅರ್ಥ ಮಾಡ್ಕೋಬಹುದಲ್ಲ ಅದರ ಅಂದ್ರೆ ವಿಜೇಂದ್ರ ಅವರು ಬದಲಾವಣೆ ಆಗ್ತದೆ ಸರ್? ಅದೆಲ್ಲ ಒಳ್ಳೆ ಸುದ್ದಿ ಕೊಡ್ತಾರೆ ಸರ್. ಅಂದ್ರೆ ಯಾರು ಕೊಡ್ತಾರೆ, ಹೆಂಗೆ ಸರ್? ರಾಷ್ಟ್ರದ ನಾಯಕರು ಕೊಡ್ತಾರೆ. ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವ್ರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ, ಜಯ ಸಿಗುತ್ತೆ ನಮ್ಗೆ. ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಿ? 10ನೇ ತಾರೀಕು